ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮೇ 28 ಮಂಗಳವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸಿಕೊಳ್ಳೋರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ. ಮೇ 28 ಮಂಗಳವಾರ, ಕ್ರೋಧಿ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸದ ಬಹುಳ ಪಂಚಮಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ, ವೈಯಾಶಿ ಮಾಸ, ಬೇಷ ತಿಂಗಳಿನ 15ನೇ ದಿನ. ನಿತ್ಯ ನಕ್ಷತ್ರವು ಉತ್ತರಾಷಾಢ ನಕ್ಷತ್ರ. ಯೋಗ ಬ್ರಹ್ಮಯೋಗ, ಕರ್ಣ ತೈತಿಲ ಕರ್ಣ. ಸೂರ್ಯ ಉದಯ ಬೆಳಗ್ಗೆ 5:53, ಸೂರ್ಯ ಅಸ್ತಮಾನ ಸಾಯಂಕಾಲ 6:42. ಇನ್ನು ಈ ದಿನದ ರಾಹುಕಾಲದ ಅವಧಿ, ಮಂಗಳವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ 3:29ರಿಂದ 5:05, 3:29ರಿಂದ 5:05ವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ. ಈ ದಿನದ ಮಳೆ ನಕ್ಷತ್ರವು ರೋಹಿಣಿ ನಕ್ಷತ್ರದ 1ನೇ ಪಾದದ ಮಳೆ ಆಗಿರುತ್ತೆ. ಈ ದಿನ ಗ್ರಹ ಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು: ಮಾಳವ ಯೋಗ, ರಾಜಯೋಗ, ಶಶಯೋಗ, ಸುನಭ ಯೋಗ, ಧನಲಕ್ಷ್ಮಿ ಯೋಗ ಮತ್ತು ಆರೋಗ್ಯ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಏರ್ಪಡುತ್ತವೆ. ಹಾಗಾಗಿ ಮಂಗಳವಾರ ಪಂಚಮಿ ಆಗಿರೋ ಕಾರಣ ತಾಯಿ ದುರ್ಗಾಂಬಿಕೆ ಅಥವಾ ಮಂಗಳ ಗೌರಿ ಅಥವಾ ಯಾವುದೇ ರೀತಿಯ ಅಮ್ಮನವರ ಭಕ್ತಿ ಮಾಡ್ಬೋದು. ಅಥವಾ ಮಂಗಳವಾರದಂದು ಇನ್ನಿತರ ದೇವತಾ ಶಕ್ತಿಗಳಾದ ಕಾಲಭೈರವೇಶ್ವರ, ಮುನೇಶ್ವರ, ವೀರಭದ್ರೇಶ್ವರ ಇತ್ಯಾದಿ ಶಕ್ತಿಗಳನ್ನು ಸಹ ಈ ದಿನ ಭಕ್ತಿ ಮಾಡುವಂಥದ್ದು. ಇನ್ನು ಕೆಲವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ಈ ದಿನ ಭಕ್ತಿ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಭಕ್ತಿ ಮತ್ತು ನಿಮ್ಮ ಒಂದು ಲಭ್ಯತೆಗೆ ಅನುಕೂಲವಾಗಿ ದೇವಿನೋ ಸುಬ್ರಹ್ಮಣ್ಯನೋ ಅಥವಾ ಈ ಕಾಲಭೈರವೇಶ್ವರ, ಮುನೇಶ್ವರ ಇಂಥಾದ ದೇವತೆಗಳನ್ನು ಈ ದಿನ ಭಕ್ತಿ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಇವೆಲ್ಲ ಈ ದಿನದ ಪಂಚಾಂಗ ವಿಚಾರಗಳನ್ನು ಗಮನಿಸಾಯಿತು. ಇನ್ನು ಗಮನಿಸೋಣ ರಾಶಿ ಭವಿಷ್ಯ. ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ. ಪಂಚಗ್ರಹಗಳ ವಿಶೇಷವಾದ ಅನುಗ್ರಹ, ಗುರು ಶುಕ್ರರ ವಿಶೇಷವಾದ ಬೆಂಬಲ, ಚಂದ್ರ ಅನುಗ್ರಹ ಇವೆಲ್ಲವಿರೋ ಕಾರಣ ನಿಮ್ಮ ದೈನಂದಿನ ಚಟುವಟಿಕೆಗಳು ಬಹಳ ಉತ್ತಮವಾಗಿ ಸಾಗುತ್ತವೆ. ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತವೆ. ಜನ ಬೆಂಬಲ, ಧನ ಬೆಂಬಲ ನಿಮಗೆ ಈ ದಿನ ಒದಗಿ ಬರಲಿದೆ. ಸರ್ಕಾರಿ ಮೂಲ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗಲಿದೆ. ಕೃಷಿಕರು, ಉದ್ಯಮಿಗಳು ಅಥವಾ ಇನ್ನಿತರ ಚಟುವಟಿಕೆ ಮಾಡುವವರು, ಉತ್ಪಾದಕರು, ಬೇರೆ ಬೇರೆ ರೀತಿಯ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅವರವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಇದೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆಯು ಅಥವಾ ಬಹಳ ಕಾಲದಿಂದ ನಿಮಗೆ ಬಾಕಿ ಬರಬೇಕಾದ ಹಣ ಎಲ್ಲ ಬಂದು ಸೇರುವಂಥದ್ದು. ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಧನಲಾಭಗಳಿವೆ. ಇನ್ನು ಶುಭ ಕಾರ್ಯದ ಪ್ರಯತ್ನದಲ್ಲಿ, ಉದಾಹರಣೆಗೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳನ್ನು ನಡೆಸುವಂಥವ್ರಿಗೆ ಅಂಥ ಒಂದು ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ. ಇನ್ನು ಕೆಲವರಿಗೆ ಯಂತ್ರ, ವಾಹನ, ಉಪಕರಣ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಇನ್ನು ದೂರದ ಬಂಧುಗಳಿಂದ ಏನಾದರೂ ಉತ್ತಮವಾದ ಸಂದೇಶ ಅಥವಾ ಅಂಥದ್ರ ಕೊಡುಗೆಗಳು ಬರುವಂಥದ್ದು. ಈ ರೀತಿ ಎಲ್ಲ ದಿಸೆಯಿಂದಲೂ ಮೇಷರಾಶಿಯವರಿಗೆ ಈ ದಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಎಲ್ಲ ವಯೋಮಾನದವರೆಗೂ ಅವರವರ ಒಂದು ಏನೇನು ಕೋರಿಕೆ ಬೇಡಿಕೆ ಇದೆ ಅವೆಲ್ಲ ಈ ದಿನ ಈಡೇರುವಂಥದ್ದು ಉತ್ತಮವಾದ ಒಂದು ಅವಕಾಶ ಇದೆ. ಈ ದಿನ ಮೇಷರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 3, 6, 7, 8, 2, 3, 6, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನೇನು ಬದಲಾವಣೆಗಳಿಲ್ಲ. ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದೆಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿಗೆ ಯಾವುದೂ ಕೊರತೆ ಇರೋದಿಲ್ಲ. ಜೊತೆಗೆ ಶುಕ್ರ ಅನುಗ್ರಹ, ಮಂಗಳ ಅನುಗ್ರಹ ಇರುವುದರಿಂದ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ಸಂಬಂಧ ಕೆಲಸ, ಭೂಮಿ, ಮನೆ ಸಂಬಂಧ ಕೆಲಸಕಾರರಲ್ಲಿ ಮುನ್ನಡೆ ಇದೆ. ಇನ್ನು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೆಲಸ ಮಾಡೋದ್ರಿಗೆ ಈ ದಿನ ಹೆಚ್ಚಿನ ಒಂದು ಲಾಭ ಆದಾಯದ ಒಂದು ವ್ಯಾಪಾರಗಳು ಹೋಗುವಂಥದ್ದು. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿಗೆ ಹೊಸ ಒಂದು ಆರ್ಡರ್ಗಳು ಸಿಗುವಂಥದ್ದು ಮುಂತಾದ ಘಟನೆಗಳು, ಉತ್ತಮವಾದ ಸ್ಪಂದನೆಗಳು ಈ ದಿನ ವೃಷಭ ರಾಶಿಗೆ ಜರಬಹುದು. ಆದರೆ ಈ ದಿನ ವೈಯಕ್ತಿಕವಾಗಿ ಗಮನಿಸಿದಾಗ ನಿಮಗೆ ಈ ದಿನ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತದೆ. ಮನಸ್ಸಿನಲ್ಲಿ ಆತಂಕ, ಚಿಂತೆಗಳು ಮಾಡುವಂಥದ್ದು. ಜೊತೆಗೆ ಯಾವುದೇ ಒಂದು ವಿಚಾರಕ್ಕೆ ನಿಮಗೆ ಇನ್ನಿತರರಿಂದ ಒಂದು ಭಯ ಅಥವಾ ಥ್ರೆಟ್ಗಳು ಬರುವಂಥ ಸಾಧ್ಯತೆ, ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಇನ್ನು ಇದಲ್ಲದೆ ಹಣಕಾಸಿನ ವಿಚಾರ ಸಹ ಖರ್ಚುಗಳು ವಿಪರೀತ ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ. ವೃಷಭ ರಾಶಿಯವರು ಈ ದಿನ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 4, 6, 9, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ.
ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಮಾತಿನ ಚಕಮಕಿಗಳು, ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು, ಮನೆಯಲ್ಲಿಯೂ ಸಹ ಮಾತಿನ ವೈರುಧ್ಯಗಳು ಬರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಮಾತಿನ ಒಂದು ವೈರುಧ್ಯಗಳಾಗುವಂಥದ್ದು, ಹಿರಿಯರು ಕಿರಿಯರ ಬದಲದೆ ಕಲಹಗಳು ಆಗುವಂಥ ವಾತಾವರಣ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಆತಂಕ, ಚಿಂತೆ, ಭಯಗಳು ಹೆಚ್ಚಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಈಗಾಗಲೇ ಇದ್ದಂಥ ಯಾವುದು ನೋವುಗಳು ಮತ್ತೆ ಈ ದಿನ ಹೆಚ್ಚಳವಾಗಿ ಕಾಣಿಸ್ಕೊಳ್ಳುವಂಥದ್ದು. ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಆರೋಗ್ಯವು ಸ್ವಲ್ಪ ಬೇರು ಇರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆಯನ್ನು ಈ ದಿನ ಕಾಪಾಡಿಕೊಳ್ಬೇಕು. ಮಿಥುನ ರಾಶಿಯವರು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಶುಭ, ಲಾಭ, ಸುಖ, ಶಾಂತಿ ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆದಿದೆ. ಬಂಧುಗಳಿಂದ ವಿಶೇಷವಾದ ಒಂದು ಬಾಂಧವ್ಯ ಏರ್ಪಡುವಂಥ ಅವಕಾಶ. ಇನ್ನು ವೃತ್ತಿ ಅಥವಾ ಶಿಕ್ಷಣ, ಉದ್ಯೋಗದಲ್ಲಿರುವಂಥ ಯುವಕರೊಂದರಿಗೆ ಅನೇಕ ರೀತಿಯ ಹೊಸ ಅವಕಾಶಗಳು ಬರ್ಬೋದು. ಜೊತೆಗೆ ಕ್ರೀಡಾಪಟುಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾಹಸ ಉದ್ಯಮ ಮಾಡುವಂಥವ್ರಿಗೆ ಅವರಿಗೆ ಸಹ ಹೊಸ ಅವಕಾಶಗಳು, ಸರ್ಕಾರಿ ಮೂಲದ ಯೋಜನೆಗಳ ಲಾಭ ಇತ್ಯಾದಿ ಸಿಗುವಂಥದ್ದು. ಇನ್ನು TV, ಸಿನಿಮಾ ಮಾಧ್ಯಮದಂತೆ ಕೆಲಸ ಮಾಡೋರಿಗೆ ಸಹ ಉತ್ತಮವಾದ ಅವಕಾಶಗಳು ಕಟಕ ರಾಶಿಯವರಿಗೆ ಈ ದಿನ ಒದಗಿ ಬರಲಿದೆ. ಷಡ್ಗ್ರಹಗಳ ಬೆಂಬಲ ಇರುವಂಥ ಅಪೂರ್ವವಾದ ದಿನವನ್ನು ಪವಾಡ ಸದೃಶವಾಗಿ ಎಲ್ಲ ಕಟಕ ರಾಶಿಯವರು ಸದ್ಬಳಕೆ ಮಾಡಿಕೊಳ್ಳಿ. ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 2, 3, 5, 6, 7, 1, 2, 3, 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ದಿನ ಸೂರ್ಯ ಚಂದ್ರರ ವಿಶೇಷವಾದ ಅನುಗ್ರಹ ಬಂದಿದೆ. ಇಷ್ಟು ದಿನ ಕೆಲವೊಂದು ದಿನಗಳಲ್ಲಿ ಕೇವಲ ಸೂರ್ಯ ಅನುಗ್ರಹ ಅಥವಾ ಕೆಲವೊಂದು ದಿನಗಳಲ್ಲಿ ಕೇವಲ ಚಂದ್ರ ಅನುಗ್ರಹ ಇಷ್ಟೇ ಇರುತ್ತದೆ. ಇತರ 7 ಗ್ರಹಗಳು ವಿರುದ್ಧವಾಗಿರುವಂಥ ಈ ಒಂದು ಪರೀಕ್ಷಾ ಕಾಲ, ಇತರ ಎಲ್ಲ ಗ್ರಹಗಳು ನಿಮಗೆ ಶತ್ರುತ್ವವನ್ನು ಅಥವಾ ನಾನಾ ವಿಧದ ಸಂಕಷ್ಟಗಳನ್ನು ತಂದೊಡ್ಬೋದು. ಕೆಲಸ ಕಾರ್ಯಗಳಲ್ಲಿ ವಿಘ್ನ ವಿಳಂಬಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಬರ್ಬೋದು. ಹಾಗಾಗಿ ಈ ದಿನ ನಿಮಗೆ ಸೂರ್ಯ ಚಂದ್ರರ ಅನುಗ್ರಹ ಬೆಂಬಲ ಇರೋ ಕಾರಣ ಹೆಚ್ಚಿನ ಏನು ತೊಂದರೆಗಳು, ಆತಂಕಗಳು ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಯ, ಮುನ್ನಡೆ ನಿಮಗಾಗುತ್ತೆ. ಹಳೆಯ ಯಾವುದೇ ವಿಚಾರದ ಮಾತಿನ ಕೊರತೆಗಳು, ಮಾತಿನ ಯಾವುದಾದ್ರು ವಿಚಾರಗಳು ಅದು ಬಗೆಹರಿಯದಂಥದ್ದು ಈಗ ಬಗೆಹರಿಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲವು ವಿಚಾರಗಳು ನಿಮಗೆ ಪೂರಕವಾಗಿ ಬರುವಂಥದ್ದು. ಹಾಗಾಗಿ ಈ ದಿನ ಹೆಚ್ಚಿನ ಶುಭಗಳನ್ನು ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು. ಸಿಂಹರಾಶಿಯವರು ಬಳಸತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ. ಸಂಖ್ಯೆಗಳು 1 ಮತ್ತು 2, 1 and 2 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ನಾರ್ಮಲ್ ಆಗಿರುತ್ತೆ. ಈ ದಿನ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಏರುಪೇರು ಆಗುವಂಥದ್ದು, ಹವಾಮಾನಕರ ಘಟನೆ ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಹಿರಿಯರಲ್ಲೂ ಕಿರಿಯರಲ್ಲೂ ಮಾತಿನ ಚಕಮಕಿ ಬರ್ಬೋದು. ಯಂತ್ರ ಉಪಕರಣಗಳ ಚಾಲನೆಯಲ್ಲಿ ಸಹ ಅಲ್ಲಿನ ವ್ಯತ್ಯಾಸಗಳು ಬರುವಂಥದ್ದು. ಇನ್ನು ನಿಮಗೆ ದೀರ್ಘಕಾಲದಿಂದ ಬರಬೇಕಾದ ದೊಡ್ಡ ಮೊತ್ತದ ಹಣ ಯಾವ ರೀತಿಯ ಸಂಚಿನಿಂದ ಆ ಹಣ ಕೈ ತಪ್ಪುವುದು ಇತ್ಯಾದಿ ಸಾಧ್ಯತೆಗಳು ಈ ದಿನ ಕನ್ಯಾ ರಾಶಿಯವರಿಗಿರುತ್ತೆ. ಈ ದಿನ ಕನ್ಯಾ ರಾಶಿಯವರು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 3, 5, 6, 8, 3, 5, 6, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ವಿಶೇಷವಾದ ಒಂದು ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಮಂಗಳನ ಬೆಂಬಲ ಇವೆಲ್ಲ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ. ಆರೋಗ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಎಚ್ಚರಗಳು ಬರ್ಬೋದು. ಬಂಧುಗಳ ಜೊತೆಗೆ ಮಾತಿನ ಕಾಲ ಬರ್ಬೋದು. ಜೊತೆಗೆ ಅಲ್ಲಿ ನಿಮಗೆ ಇರುವಂತಹ ರಾಹುವಿನ ಬೆಂಬಲ ಇರುವ ಕಾರಣ, ರಾಹು, ಶುಕ್ರ ಮತ್ತು ಮಂಗಳರು ಪೂರಕವಾಗಿರೋ ಕಾರಣ ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನಡೆದಿದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ಇನ್ನು ಸಣ್ಣ ಪುಟ್ಟ ವ್ಯಾಪಾರ, ವೃತ್ತಿ ಅಥವಾ ಶಿಕ್ಷಣ ಇತ್ಯಾದಿಗಳು ಮುಂದುವರಿಸೋರಿಗೆ ಅವರವರೊಂದು ಶಿಕ್ಷಣದಲ್ಲಿ ಯಶಸ್ಸು, ಲಾಭಗಳು ಸಿಗುವಂಥದ್ದು. ಅನೇಕ ರೀತಿಯ ನಿಮಗೆ ಪವಾಡ ಸದೃಶವಾದ ಅವಕಾಶಗಳು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಈ ದಿನ ಸಿಗಬಹುದಾಗಿದೆ. ಹಾಗಾಗಿ ಇವೆಲ್ಲವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಬಂಧುಗಳ ಜೊತೆಗೆ ಅಥವಾ ಇನ್ನಿತರ ನಿಮ್ಮ ರಿಲೇಟಿವ್ಗಳ ಜೊತೆಗೆ ಮಾತಿನ ಚಕಮಕಿಗಳು ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವಹಿಸಿ. ಜೊತೆಗೆ ಬಂಧು ಬಾಂಧವರಲ್ಲಿ ಯಾವುದೇ ರೀತಿಯ ಹಣಕಾಸಿನ ವಿಚಾರಗಳು, ಇನ್ನಿತರ ವಿಚಾರವಾಗಿ ನಿಮ್ಮ ಪೂರ್ಣವಾದ ವೈಯಕ್ತಿಕ ವಿಚಾರವನ್ನು ಅವರಲ್ಲಿ ಹೇಳಿಕೊಳ್ಳೋದಾಗಲಿ ಅಥವಾ ಅದನ್ನು ಒಂದು ಬಹಿರಂಗವಾಗಿ ಹೇಳಿಕೊಳ್ಳೋದನ್ನು ಮಾಡಲಿಕ್ಕೆ ಹೋಗಬಹುದು. ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದು ತುಲಾರಾಶಿಯವರಿಗೆ. ಹಾಗಾಗಿ ಈ ದಿನ ಬಳಸುವಂಥ ಬಣ್ಣ ತುಲಾರಾಶಿಯವರು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 4, 6, 9, 4, 6, 9 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ.
ವಿಶೇಷವಾದ ಗುರುವಿನ ಅನುಗ್ರಹ, ಚಂದ್ರ ಅನುಗ್ರಹ ಜೊತೆಗೆ ಇರತಕ್ಕಂಥ ಬುಧ ಮತ್ತು ಕೇತುವಿನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರುತ್ತೆ. ಈ ದಿನ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿದೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧ ಏನಾದರೂ ಬದಲಾವಣೆ ಉಂಟಾಗುವಂಥ ಅವಕಾಶ. ಈ ಪರಿಸರದ ನಿಮ್ಮ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಹೆಚ್ಚಿನ ಬದಲಾವಣೆಯಿಂದ ನಿಮಗೆ ಒಂದು ಸರ್ಕಾರಿ ಮೂಲನ ಇನ್ನಿತರ ಮೂಲದ ಸ್ವಲ್ಪ ಲಾಭಗಳು ಆದಾಯಗಳು ಹೆಚ್ಚಳಾಗುವಂಥದ್ದು ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 3, 5, 7, 2, 3, 5, 7 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ಈ ದಿನ ಗುರುಬಲದ ಕೊರತೆ ಇದ್ದರೂ ಅಲ್ಲಿ ನಿಮಗೆ ಇರತಕ್ಕಂಥ ಸೂರ್ಯನ ಬೆಂಬಲ ಮತ್ತು ಶನಿ ಮಹಾತ್ಮರ ಅನುಕೂಲ ಜೊತೆಗೆ ಬುಧನ ಬೆಂಬಲ ಈ ದಿನ ಕಾಪಾಡುವಂಥದ್ದು. ಇತರ ಗ್ರಹಗಳು ಸ್ವಲ್ಪ ಮಟ್ಟಿಗೆ ವಿರುದ್ಧವಾದ ಪಡೋದ್ರಿಂದ ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ ನೀವು ಧನುರಾಶಿಯವರು. ಧನುರಾಶಿಯವರು ಹಣಕಾಸಿನ ಬಗ್ಗೆ ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಈ ದಿನ ಬೇಕಾಗತ್ತೆ. ಈ ದಿನ ಧನುರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 7, 8, 1, 7, 8 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ವಿಶೇಷವಾದ ಷಡ್ಗ್ರಹಗಳ ಬೆಂಬಲ ಈ ದಿನ ಮುಂದುವರೆಯುತ್ತೆ. ಚಂದ್ರ ಅನುಗ್ರಹ, ಗುರುವಿನ ಬೆಂಬಲ ಜೊತೆಗೆ ರಾಹುವಿನ ಬೆಂಬಲ, ಬುಧನ ಬೆಂಬಲ, ಮಂಗಳನ ಬೆಂಬಲ, ಶುಕ್ರನ ಬೆಂಬಲ ಇವೆಲ್ಲವೂ ನಿಮಗೆ ವಿಶೇಷವಾದ ಷಡ್ಗ್ರಹಗಳ ಯೋಜನೆಯ ಲಾಭವನ್ನು ಕೊಡ್ತಾಯಿದೆ. ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳು ವೃದ್ಧಿ ಆಗ್ತವೆ. ವ್ಯಾಪಾರದಲ್ಲಿ ಹಿಂದೆ ಮಾಡಿದಂತಹ ಯಾವುದೇ ರೀತಿಯ ನಿಮ್ಮ ಒಂದು ಚಟುವಟಿಕೆಗಳಿಗೆ ಈ ದಿನ ಲಾಭದ ವಾತಾವರಣ ಬರ್ಬೋದಾಗಿದೆ. ಹಾಗಾಗಿ ಈ ದಿನ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮಕರ ರಾಶಿಯವರು. ಜೊತೆಗೆ ದೂರದ ಬಂಧುಗಳಿಂದ ಮಿತ್ರರಿಂದ ಏನಾದರೂ ಕೊಡುಗೆಗಳು ಬರುವಂಥದ್ದು, ರಿಯಲ್ ಎಸ್ಟೇಟ್ ಕೆಲಸ, ಭೂಮಿ ವ್ಯವಹಾರ ಅಥವಾ ಮಾಧ್ಯಮ, TV ಅಥವಾ ಬೇರೆ ಬೇರೆ ರೀತಿಯ ಹೈನುಗಾರಿಕೆ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಹೊಸ ಅವಕಾಶಗಳು ಈ ದಿನ ಒದಗಿ ಬರಲಿದೆ ಮಕರ ರಾಶಿಯವರಿಗೆ. ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 3, 4, 5, 6, 9, 2, 3, 5, 6, 7, 9 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ದಿನ ಸಾಮಾನ್ಯವಾಗಿ ಯಾವುದೇ ರೀತಿಯ ಗ್ರಹ ಬೆಂಬಲಗಳಿಲ್ಲ. ಈ ದಿನ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥ ಘಟನೆ, ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ಚಂಚಲತೆ ಹೆಚ್ಚಳಾಗುವಂಥದ್ದು, ಬಂಧು ಬಾಂಧವರಲ್ಲಿ ಏನಾದರೂ ನಿಷ್ಠುರತೆಗಳು ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಯಾರು ಸಂಚಲನೆ ಮಾಡುವಂಥ ಪ್ರಮೇಯಗಳು ಈ ದಿನ ಕುಂಭರಾಶಿಯವರ ಜೀವನದಲ್ಲಿ ಬರ್ಬೋದು. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾದ ಒಂದು ದಿನ ಆಗಿರುತ್ತೆ. ಯಾವುದೇ ರೀತಿಯ ಅಡೆತಡೆಗಳಿಗೆ, ಯಾವುದೇ ರೀತಿಯ ಒಂದು ಕೊನೆ ಇಲ್ಲದಂತಹ ಕೆಲವು ವಿವಾದಗಳಿಗೆ ನೀವು ಕೈ ಹಾಕೋದಾಗಲಿ ಅಥವಾ ಇತರರ ವಿಚಾರವಾಗಿ ನೀವೇನಾದರೂ ನೆಮ್ಮದಿನ ಹಾಳು ಮಾಡಿಕೊಳ್ಳೋದು ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ನೀವು ಕುಂಭರಾಶಿಯವರು ಬಳಸ್ತಕ್ಕಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ. ಬೇರೆ ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ 6 ಅಥವಾ ನಂಬರ್ 6. ಈ ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಬೇಕು. ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷಿದೆ. ಚತುರ್ಗ್ರಹಗಳ ಬೆಂಬಲ, ಸೂರ್ಯ ಚಂದ್ರರ ವಿಶೇಷವಾದ ಅನುಗ್ರಹ, ಶುಕ್ರನ ಬೆಂಬಲ, ಬುಧನ ಬೆಂಬಲ ಇರುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗ, ಹಣಕಾಸು ಅಥವಾ ಮದುವೆ ವಿಚಾರದಲ್ಲಿ ಉತ್ತಮ ಫಲ ಇದೆ. ಬಂಧು ಬಾಂಧವರ ಸಹಕಾರ, ಮಿತ್ರರ ಸಹಕಾರಗಳು ಸಿಗಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ಕೆಲವೊಬ್ಬರಿಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಸಹ ಒದಗಿ ಬರಲಿದೆ. ಹಾಗಾಗಿ ಈ ಎಲ್ಲ ಒಂದು ವಿಚಾರಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಮೀನರಾಶಿಯವರು. ಅಲ್ಲಿ ನಿಮಗೆ ಗುರು, ಚಂದ್ರ ಜೊತೆಗೆ ಬುಧ ಮತ್ತು ಶುಕ್ರರ ಆಶೀರ್ವಾದ ಮಾಡ್ತಾ ಇರುವಂಥ ಶುಭ ಘಟನೆ. ಈ ದಿನ ಬಳಸುವಂಥ ಬಣ್ಣ ಮೀನರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ ಮತ್ತು ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು ಸಾಲಾಗಿನಿಂದ ನಿಮ್ಮ ಒಂದು ಸಂಖ್ಯೆಗಳು ನಂಬರ್ 1, 2, 5, 6, 1, 2, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ನಿತ್ಯ ರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಮೇ 28 ಮಂಗಳವಾರದ ಈ ಒಂದು ವಿಶ್ಲೇಷಣೆಯಲ್ಲಿ ಉತ್ತಮ, ಮಧ್ಯಮ, ಅಧ್ಯಮ ಫಲಗಳು ಬೇಕಾದರೆ ಯಾರೋ ಈ ಫಲಗಳಿಂದ ಮಧ್ಯಮ ಅಥವಾ ಅಧಮ ಫಲಗಳಿಂದ ವಿಚಲಿತರಾಗಬೇಕಾಗಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ತಾ ಬನ್ನಿ. ಭಗವದ್ಭಕ್ತಿಯನ್ನು ಅಥವಾ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಾಗಲಿ. ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಮುಂದೆ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಲು ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.